ಕೂತಿದ್ದೇವೆ ನನಗೆ ಹೇಳು. ನಿಮ್ಮ ಜೋರಾದ ಚಪ್ಪಾಳೆ. ಎರಡೂ ಕಡೆಯ ಜನ ಇವತ್ತು ತುಂಬಿದ್ರು. ಅದರ ಜೊತೆಗೆ ಫೇಸ್ಬುಕ್ ಲೈವಿನ ಜನರು ಕೂಡ ಕಿಕ್ಕಿರಿದು ತುಂಬಿದ್ದು ಇವತ್ತಿನ ವಿಶೇಷ ಅಂತ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರತೀಕ್ಷಾ. ಇದು ನಮ್ಮ ಸೌಜನ್ಯಕ್ಕನ ಮದುವೆಯ 2ನೇ ಲಾಗ್. ಇದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ಇವತ್ತು 17ನೇ ದಿನಾಂಕ. ಧಾರಾವಾಹಿ. ಇವಾಗ ನಾವು ಸುಬ್ರಹ್ಮಣ್ಯದಿಂದ ಹೊರಟು ಇವಾಗ ಹಾಲಿಗೆ ಹೋಗ್ತಾ ಇದ್ದೇವೆ, ಮದುವೆ ಹಾಲಿಗೆ. ನಿನ್ನೆ ಅಷ್ಟೇ ಸರ್ ಹಾಗೆ ಧನ್ಯಣ್ಣ ಹೋಗಿ ಸೌಂಡ್ಸ್ ಎಲ್ಲ ಸೆಟ್ ಮಾಡಿಟ್ಟು ಬಂದಿದ್ದಾರೆ ಅಂತೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ. ಇವರು ನಮಗೆ ಎಂತ ಮರೀಲಿಲ್ಲ, ಲಾಗ್ ಮಾಡ್ಲಿಕ್ಕೆ ಬಿಡುದಿಲ್ಲ ಸರಿ ಕಟ್ಟು. ಹಾಗೆ ಮತ್ತೆ ನಾನು ಇದ್ದೇನೆ, ನಾನು ಹೀಗೆ ರೆಡಿ ಆಗಿದ್ದೇನೆ. ಹಾಗೆ ಈ ಕಡೆ ಅಂಜು ಇದ್ದಾಳೆ, ಅಂಜು ಮತ್ತೆ ನಾನು ಬೆಳಿಗ್ಗೆ ನಮಗೆ ಕೆಲವು ಥಿಂಗ್ಸ್ ಆಗ್ಬೇಕಿತ್ತು, ಫ್ಯಾನ್ಸಿ ಐಟಮ್ಸ್ ತರ್ಲಿಕ್ಕೆ ಟೆಂಪಲ್ ತನಕ ಹೋಗಿದ್ವಿ ಆಯ್ತಾ. ಆದ್ರೆ ಲಾಸ್ಟ್ ತನಕ ಇವಳಿಗೆ ಒಂದು ಐಟಮ್ ಸಿಕ್ಕಿದ್ದು, ಮತ್ತೆ ಅವ್ರು ತಗೊಳ್ಳಿಲ್ಲ. ಹಾಗೆ ಮ್ಯೂಸಿಕ್ ನೋಡಿದ್ರಲ್ಲ, ಈ ನಿತಿನಣ್ಣ, ಧನ್ಯಣ್ಣ, ಅರವಿಂದ್ ಸರ್ ಎದುರು ಇದ್ದಾರೆ ಆಯ್ತಾ. ಇದು ನಮ್ಮ ಹೊಸ ಅತಿಥಿಗಳು, ನೀವು ಯಾರು ನೋಡಿರ್ಲಿಕ್ಕಿಲ್ಲ. ಯಮುನಕ್ಕ ಮತ್ತೆ ಭವ್ಯ. ಯಮುನಕ್ಕ ಮತ್ತೆ ಭವ್ಯಕ್ಕ. ನಂಗೆ ಭವ್ಯ ಅಕ್ಕ ಅಲ್ಲ ಆಯ್ತಾ ತಂಗಿ. ಇದು ನಮ್ಮ ಮಂಜುಳಕ್ಕ, ಇದು ನಮ್ಮ ಪಕ್ಕದ ಮನೆಯವರು, ನಮ್ಮ ರೂಮ್ನ ಪಕ್ಕದಲ್ಲೇ ಇರೋದು. ಹಾಗೆ ಮತ್ತೆ ಇನ್ನು ಎದುರು ಇದ್ದಾರೆ ನಮ್ಮ 3 ತ್ರಿಮೂರ್ತಿಗಳು. ಪಂಡ್ರಲ್ಲ ಒಂದಿಚ್ಚಿ ಒಂದು ನಮ್ಮ ನಿತಿನಣ್ಣ, ಅವರು ರೋಡನ್ನು ಹಿಂಗೆ ನೋಡ್ತಾ ಇದ್ದಾರೆ. ಇದು ಧನ್ಯಣ್ಣ, ಅವರ ಕೂದಲು ಮಾತ್ರ ತಾಣಿತುಂಟು ಇಲ್ಲಿ ನೋಡಿ. ಎಂತ ಗೊತ್ತುಂಟ, ಸೌಜನ್ಯನ ಮದುವೆಗೋಸ್ಕರ ಲಿತಿನ್ ರೋಡಿಗೆ ಹೊಸ ಡಾಮರೀಕರಣ ಎಲ್ಲ ಮಾಡಿಸಿದ್ದಾರೆ. ಹಾಗೆ ಅದು ಮಾತ್ರ ಅಲ್ಲ, ಇಲ್ಲಿ ಒಂದು ಆ ಸೌಜನ್ಯನಿಗೆ ಬಟ್ಟೆ ಹೋಗ್ಲಿಕ್ಕೆ ಕಷ್ಟ ಆಗ್ಬಾರ್ದು ಒಂದು ನದಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಪೈಪ್ ಲೈನ್ ಎಲ್ಲ ಆಗ್ತಾ ಇದೆ ಈಗ ಆಗ್ತದೆ. ಹೌದು, ಅವಲ್ಲಿ JCB ಲಾರಿಯಲ್ಲಿ ಎಳಿತಾ ಇದ್ರಲ್ಲ, ಅದು ಅವರ ಮನೆಗೆ ಈಗ ಪೈಪ್ ಲೈನ್. ಸೌಜನ್ಯ ಹೋಗೋ ಮೊದಲು ಆಗ್ಬೇಕಂತೆ ಪೈಪ್ ನೀರೆಲ್ಲ. ಅದೇನಿಷ್ಟು ಲೇಟ್ ಆದದ್ದು? ಅವಳಿಗೆ ಕಷ್ಟ ಆಗ್ತಾ ಇಲ್ಲ ಬಟ್ಟೆ ಹೋಗ್ಲಿಕ್ಕೆಲ್ಲ. ಹೌದು, ಹಾಗೆ. ಹೌದೌದು, ಮುಹೂರ್ತ ಎಲ್ಲ ಆಗಿದೆ. ಇವಾಗ ನಮ್ಮ ಸೌಜನ್ಯ ಅಕ್ಕ ಕುಮಾರಿ ಇದ್ದವ್ರು ಇವಾಗ ಶ್ರೀಮತಿ ಸೌಜನ್ಯ ಲಿತ್ತಿನ್ ಅಂತೇಳಿ ಆಗಿದೆ. ಇನ್ನು ನಾವನ್ನು ಹೋಗಿ ಹಾಗೆ ಕರೆಯುವುದು. ನಾನು ಫಸ್ಟ್ ಹೋಗಿ ಶ್ರೀಮತಿ ಸೌಜನ್ಯ ಲಿತ್ತಿನ್ ಅವ್ರೆ ಅಂತಾನೆ ಹೇಳ್ತೇನೆ, ಯಾರು ಹೇಳ್ಬೇಡಿ ಆಯ್ತಾ, ನಾನೇ ಫಸ್ಟ್ ಹೇಳುದು ಶ್ರೀಮತಿ. ಹಾಗೆ ಒಂಟಿ ಇದ್ದವರು ಜಂಟಿ ಆಗಿದ್ದಾರೆ, ಬಹಳ ಖುಷಿ ಆಗ್ತದೆ ಅಲ್ಲ. ನೋಡಿ, ಇವತ್ತು ನಾವು ಎಷ್ಟು ಕಷ್ಟಪಟ್ಟು ಕೂತಿದ್ದೇವೆ ನನಗೆ ಹೇಳು. ಅವರದೆಲ್ಲ ಮೇಕಪ್ ಎಲ್ಲ ಹಾಳಾಗ್ತದೆ. ಕಾರಿಗೆ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದೈತೆ. ಎಷ್ಟು ಜನ ನಾವು, ನಿತಿನಣ್ಣ, ಧನ್ಯಣ್ಣ, ಅರವಿಂದ್ ಸರ್, ಅಂಜು, ನಾನು ಮತ್ತೆ ನಮ್ಮ ವೀವರು ಶಿವಕುಮಾರ್ ರೆಡ್ಡಿ ಸರ್, ಹಾಗೆ ಮಂಜು ಸರ್, ಹಾಗೆ ಶಿವಸಂಗಮ ಅವರು ಬಂದಿದ್ರು. ಅಷ್ಟು ಜನ ಸೇರಿ ನಾವು ಮಾಡಿದ್ದು. ಸಾರಿ, ಬಂದು ಎಷ್ಟು ಜನ ಎಲ್ಲ ಸೇರಿ ಮಾಡಿದ್ದು. ಹಾಗೆ ಅವರು 3 ಜನರಿಗೆ, ಪಾಪ ಅವರು ಹೊಸಪೇಟೆಯಿಂದ ಕೊಪ್ಪಳದಿಂದ ಎಲ್ಲ ಬಂದಿದ್ದಾರೆ. ಅವ್ರಿಗೆ 3 ಜನರಿಗೆ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಜೋರಾದ ಚಪ್ಪಾಳೆ. ಅವರಟ್ಟಿತ್ತು ನೋಡಿ ಅಲ್ಲಿ. ನೋಡಿ, ಸೌಜನ್ಯನಿಗೆ ಬಟ್ಟೆ ಒಗಿಲಿಕ್ಕೆ ಇಲ್ಲಿ ನದಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ನೀರು ಕಮ್ಮಿ ಉಂಟು, ನೀರು ತುಂಬಿಸ್ತಾ ಇದ್ದಾರೆ ಅಷ್ಟೇ ನದಿಗೆ. ಹೌದಾ? ಯಾವ ಕಡೆ ನೀರು ಬಾರಿ ನೀರೇ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಉಂಟು ಹೇಗೆ ಇನ್ನು? ಅಮ್ಮ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತೆ ಹಾಲ್ ಹತ್ರ. ಎಂತ ನಮಗೆ ನೆಟ್ವರ್ಕ್, ನಮಗೆ ಬೇಡ ನೆಟ್ವರ್ಕ್.
ನಂಗೆಂತ ಬೇಡ. ಅವ್ರಿಗೆ ಸಂತಾನ ಇಲ್ಲ ಅಂತೆ, ಹಾಗೆ ನನ್ನ ಹತ್ರ ಎಲ್ಲ ಕೇಳ್ತಿದ್ರು ಅವಾಗ, ನಂಗೆ ಸ್ವಲ್ಪ ಕೊಡಿ. ಚಾರ್ಜರ್ ಬರ್ತದ, ಹಾಗೆ ನೀರಿನ ಚಾರ್ಜರ್ ಬರ್ತದೆ. ಮತ್ತೆ ಇಲ್ಲಿ ಭವ್ಯ ಇದ್ದಾರೆ. ಭವ್ಯ ಮತ್ತೆ ಏನು ವಿಶೇಷ? ಭವ್ಯ ಅಕ್ಕ ಮತ್ತೆ ಯಮನಕ್ಕ. ನೋಡಿ, ಇದು ದೇವಸ್ಥಾನ, ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ವಾವ್, ಅಲ್ಲಿ ಇವರೊಬ್ರು ಮೇಡಮ್ ನಿಂತಿರ್ತಾರೆ ಯಾವಾಗ ನೀವು ಬರುದಾಗ. ಅವ್ರ ನೆಗಡಿದ್ರು. ಹೇಳಿದ್ರೆ ಆಯ್ತೊಂದು. ಹಾ. ಹಾಗೆ ಈಗ ಗೀತಕ್ಕ, ಚೈತ್ರಕ್ಕ ಮತ್ತೆ ಚೈತ್ರಕ್ಕನ ತಂಗಿ ಎಲ್ಲ ಬರ್ತಾ ಇದ್ದಾರೆ. ಈತ ಮರದಾಳ ದಾಟಿ ಬರ್ತಾ ಇದ್ದಾಳಂತ. ಅವ ಆನೆ ಆಯ್ತಾ ಹಾಲ್ ತಗ್ತೀರ ಅಂತ. ಅಣ್ಣೆ ಹಾ, ನಮಸ್ತೆ ನಮಸ್ತೆ. ಓ, ವಿಡಿಯೋ ತಗೊಂಡ್ಲಾರ? ನಮಸ್ತೆ ನಮಸ್ತೆ ಸರ್. ಫುಲ್ ಉಂಟು ಸಪ್ಪನನ್ನ, ಫುಲ್ ಉಂಟು. ಸಫನಣ್ಣ ಬಂದ್ರು, ನಮ್ಮ ಟೀಮಿನ ಒಂದು ಕೈ. ಸರ್ ನಮಸ್ತೆ. ನಮ್ಮ ವೀವರ್, ಧನಂಜಯ್ ಕುಲಕರ್ಣಿ ಸರ್. ಸರ್ ನಮ್ಮ ವಾಚ್ಮ್ಯಾನ್ ಇವರು, ಈ ಕಡೆಯವರು, ಇವರು ನೋಡಿ, ಕೈಕಲ್ ತೋಚ್ ಬರುತ್ತೆ. ಇಂಚ್ ಇಂಚ್ ವಾಚ್ಮ್ಯಾನ್ ಸರ್ ಬನ್ನಿ. ತುಂಬಾ ಖುಷಿ ಆಗ್ತುಂಟು ಮಾರೆ ಹಾಲಿಗೆ ಬರುವಾಗ್ಲೇ. ನನ್ನ ಹುಡುಗಿ ದಾದಿಗಾರು ಬಾರಿ ಕಟ್ಟಿನಿ. ನೋಡಿ, ಹರಿಹರೇಶ್ವರ ಕಲಾಮಂದಿರ. ನಾವಂತೂ ಬಂದ್ವಿ. ಲಕ್ಷ್ಮೀ ಪ್ರಸಾದ್ ಮತ್ತೆ ಶಾರದಾ ನಾವು ಬಂದ್ವಿ. ಇವರು ಬಂದ್ರಂತೆ ಸರ್ನವರು. ನಮಸ್ಕಾರ. ನಮ್ಮ ವೀವರ್ಸ್ ತುಂಬಾ ಜನ ಬಂದಿದ್ದಾರೆ ಆಯ್ತಾ, ನಮ್ಗಿಂತ ಮೊದಲೇ ಬಂದಿದ್ದಾರೆ. ಎಂತ ಹೇಳುದು, ಖುಷಿಗೆ ಮಾತು ಬರ್ತಿಲ್ಲ. ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ನಮ್ಮ ಸೌಜನ್ಯಕ್ಕ ಮತ್ತೆ ಇವರೆಲ್ಲ ನೋಡಿ, ನವ ದಂಪತಿಗಳು ಚಂದ ಕಾಣ್ತಾರೆ ಆಯ್ತಾ. ಇಬ್ರು ಕೂಡ ಲೈಟ್ ಮಾಡೋರು ಆಯ್ತಾ, ಕರೆಕ್ಟ್ ಆಗ್ತದೆ. ನೋಡುವ, ಸಾಧ್ಯ ಆದ್ರೆ ಮತ್ತೆ ನಾನು ಅವರನ್ನ ಮಾತಾಡಿಸ್ತೇನೆ ಇಬ್ಬರನ್ನ. ನಮ್ಮ ವೀವರ್ಸ್ ಎಲ್ಲ ತುಂಬಾ ಜನ ಬಂದಿದ್ದಾರೆ ಗೈಸ್. ನಾನು ಹೇಗೆ ಕಾಣಿಸ್ತೇನೆ ಅಂತ ಕಮೆಂಟ್ ಹಾಕಿ. ಮೊನ್ನೆ ಅಷ್ಟೇ, ಸ್ಯಾಟರ್ಡೆ ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದ ಡ್ರೆಸ್ ಆಯ್ತಾ ಇದು. ಹಾಗೆ ಮತ್ತೆ ಸೌಜನ್ಯಕ್ಕನ ಮದುವೆ ಅಂತ ಆಯ್ತು. ಇವಾಗ ಮಾತಾಡಿಸಿದೆ, ಅವರೆಲ್ಲ ಮಾತಾಡಿಸಿ ಒಂದು ವಿಶ್ ಮಾಡಿ ಬಂದದ್ದು ಇಬ್ಬರಿಗೆ ಅಷ್ಟೇ. ಇವಾಗಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗೆ ತುಂಬ ಜನ ವೀವರ್ಸ್ ಕೂಡ ಬಂದಿದ್ದಾರೆ ಆಯಿತಾ, ಬೆಂಗಳೂರಿಂದೆಲ್ಲ ಬಂದಿದ್ದಾರೆ. ನಮಗೆ ಶಾಕ್ ಆಗ್ತುಂಟು ಅವರನ್ನು ನೋಡಿ. ಫೌಂಡೇಶನ್ ಮೆಂಬರ್ ಕೂಡ ಬಂದಿದ್ದಾರೆ. ಸೊ ಹಾಗೆ ಇನ್ನು ಸಂಜೆ ತನಕ ಇಲ್ಲೇ ಇರ್ತೇವೆ. ಇವಾಗಲೇ ಸುಸ್ತಾಯಿತು ನನಗೆ. ಇಲ್ಲಿ ಟೆಂಪಲ್ ಆದ ಕಾರಣ ಚಪ್ಪಲೆಲ್ಲ ಒಳಗಡೆ ಹಾಕುವಾಗಿಲ್ಲ. ನಾನು ಚಪ್ಪಲನ್ನು ನಂಬಿ ಇಷ್ಟುದ್ದ ಸ್ಕರ್ಟನ್ನು ಹಾಕಿಕೊಂಡು ಬಂದದ್ದು ಆಯಿತಾ. ಈಗ ನೋಡಿದರೆ ಇದು ಸ್ಕರ್ಟ್ ನೆಲದಲ್ಲಿ ಉಂಟು, ನಾನೇ ವಾಶ್ ಮಾಡಬೇಕು. ಎಂತ ಮಾಡೋದು? ಸಫನನ್ನ ದಾದನ ಪನಂದಿಲ್ಲ. ಪಲ್ಲೆ 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 ಸಫನನ್ನ ಸಫನನ್ನ ಪಲ್ಲೆ ಜೋಡಿ ಅದೇ ಹಾಡು ದೇವರು ಐಶ್ವರ್ಯ ಆರೋಗ್ಯ ಕೊರಡು ನಮ್ಮ ಸೌಜನ್ಯ ಕಥಾ ಪಲ್ಲೆ ಪಲ್ಲೆ ಆತನ ಇಜ್ಜಿ ಯಾವೊಂದು ಇಜ್ಜಿ ಸುಖಮರವಾಗಿರಲಿ. ಸುಖನುಂಡೆ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ರಾಮಮೂರ್ತಿ ಸರ್, ಹಾಗೆ ನಮ್ಮ ರಾಜೇಶ್ವರಿ ಮೇಡಮ್, ಅಂಡ್ ಅದ್ರ ಜೊತೆಗೆ ಮತ್ತೆ ತೆಲುಗು ಗುರುಗಳು ಶಿವಕುಮಾರ್ ಸರ್, ಶಿವಕುಮಾರ್ ರೆಡ್ಡಿ ಸರ್. ಸರ್ ತೆಲುಗು ಬೇಡ ಅಂತ ಹೇಳಿ ಸರ್, ನನಗೆ ಅಷ್ಟೇ ಗೊತ್ತಿರೋದು. ಕೆ.ಸಿ. ಪರಮೇಶ್ವರ್ ಮೇಡಮ್ ನಮ್ಮೆಲ್ಲರ ಮುಂದೆ ಅವರ ನೂತನ ದಾಂಪತ್ಯ ಜೀವನಕ್ಕೆ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಫಸ್ಟಿಗೆ ಹೋಗಿ ನಾನು ಕೈಯಿಂದ ದೂರ ಮಾಡುವಂತ ಅನ್ಕೊಂಡೆ. ಇವರು ಕೈ ಹುಡುಕಿ ಹುಡುಕಿ ಸೌಜನ್ಯಕ್ಕೆ ಹಿಡ್ಕೊಳ್ತಾ ಇದ್ದಾರೆ. ಅಲ್ಲ ಆಟದ ಕೈ ಹುಡುಕು ಪೂಜೆಯಲ್ಲಿ ಏನ್ ಎಕ್ಕಡ ಬಂಡೆ ಏನ ಕೂರ್ಚಿದಾಡಿ ಕೂಡ ನಾವು ಕೂಲೆ ಕೂಲೆ ತುಂಬ ಆರೆಂಜ್ ಮೂಜಿಗೆ ಅಷ್ಟೇ ಬತ್ತೆ ನನ್ನ ಮರ್ಯಾದೆ ಇರಬೇಕು ಲಿಖಿನ ಎಂಚಲ್ಲರ ಸೂಪರ್ ಸೂಪರ್ ಅಲ್ಲ ಗಟ್ಟಿ ಬತ್ತಲ್ಲೇ ಖಾಲಿ ಬುಡದಿದ ಕೈ ಬತ್ತಲ್ಲ ಯಾವ್ದು ಮೈಕಲ ಗಟ್ಟಿ ಬರ್ತಾಳು ಅಂಚ 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 ತುಲೆ ಇನ್ನ ಮದುವೆ ವಾರ ಒಂಜಿ 106 ಜನ ಬೈದೇರು ದಾದಾ ಹಾಕೊಂಡು ಖುಷಿ ಹಾಕೊಂಡೆ ಇಂಚಿ ತಿರುಗಿಲ್ಲ ಇಂಚಿ ಖುಷಿ ಭಾರಿ ಖುಷಿ ಇಟ್ಟು ಜನ ಬೈದೇರು ಆಗ್ಲೇ ಮಾತಾಡಿಲ್ಲ ಬತ್ತಿನ ಕೊಂಚ ಸೋಲ್ ಮೇಲೆ ಬಂದು
ಅಂಜಿನ ತೂದೆ ಮೈ ಅಂದೇ ಮಂಡೆಗೆ ದಾಲ ಪೋಂದಿ ಇಚ್ಚಿಗೆ ಆಹಾ ಕಳ್ಳ Yeah, boy. रुको जरा सबर करो. A few moments later. ಗೈಸ್ ಅಂತೂ ಇಂತೂ ನಮ್ಮ ಸೌಜನ್ಯಕ್ಕನ ಮ್ಯಾರೇಜ್ ಎಲ್ಲ ಮುಗಿಸಿ ನಾವಿವಾಗ ರಿಟರ್ನ್ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ಸೌಜನ್ಯಕ್ಕನ ಮದುವೆ ಅಂತೂ ಮುಗೀತು, ನನಗೆ ಈಗ ಶೀತ ಜ್ವರ ಸ್ಟಾರ್ಟ್ ಆಗಿದೆ ಆಯ್ತಾ. ಅವರಿಗಲ್ಲ, ನನಗೆ ಇದೇ ಎಂಕ್ ಬೇಜಾರ, ಅವರಿಗಲ್ಲ. ಹಾಗೆ ಮತ್ತೆ ಇವಾಗ ಅಂಜು ಇದ್ದಾಳೆ, ಅದೇ ಅಂಜು, ಅದೇ ಧನ್ಯಕುಮಾರಣ್ಣ, ಹಾಗೆ ಇಲ್ಲಿ ನೋಡಿ ಅದೇ ನಿತಿನಣ್ಣ, ಹಾಗೆ ಅರವಿಂದ್ ಸರ್ ಕೂಡ ಇದ್ದಾರೆ ಆಯ್ತಾ, ತೋರಿಸ್ತಾರೆ. ಅಲ್ಲ ರೀ, ಹೋಗುವಾಗ ಇದ್ದದ ನೀವೇ, ಈಗ ಬರುವಾಗ ಹಾಗೆ ನೋಡಿ ಇವರೊಬ್ಬರು ಫೀಮೇಲ್ ವಾಯ್ಸ್ ಅಲ್ಲಿ ಏನೋ ತೆಗಿತಾರಂತೆ, ತೆಗಿತಾರೆ ದಿನ ಹೀಗೆ अल्टी ಇವಾಗ ನನ್ನ ಇವರು ಅಣ್ಣ ಫೀಮೇಲ್ ವಾಯ್ಸ್ ಅಲ್ಲಿ ಒಂದು ಸಾಂಗ್ ಹಾಡ್ತಾರಂತೆ. ಚಾಕ್ಲೇಟ್ ಆಮಡಿ ತರ್ಸಿ, ಜನರಿಗೆ ಗೊತ್ತಾಗ್ಬೇಕು ಚಾಕ್ಲೇಟ್ ಉಂಟು. ದಾದವ ಚಾಕ್ಲೇಟ್ ಅಯ್ಯೋ ಹಾಗೆ. ಅಂಜಮ್ಮ ಹೇಗೆ ಅನಿಸ್ತು ಇವತ್ತಿದ್ದು ಮದುವೆ? ಸೂಪರಾ? ಅಣ್ಣ ಇವತ್ತಿನ ನಮ್ಮ ಸೌಜನ್ಯಕರ ಮದುವೆ ಹೇಗೆ ಅನಿಸ್ತು? ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೂಪರ್ ಆಯ್ತಾ? ನಿತಿನ್ ಅಣ್ಣ ಮದುವೆ ಹೇಗೆ ಅನಿಸ್ತು? ಮದುವೆಯಲ್ಲಿ ಬಹಳ ಬಹಳ ಬೇಸರ ಎಂತ ಅಂದ್ರೆ ಇದು ಎಂತ ಅಂದ್ರೆ ಬಹಳ ದವ ಇತ್ತು, ಸೆಕೆ ಎಲ್ಲ ಭಯಂಕರ ಇತ್ತು. ನಾವು ಹಾಡುವ ಪ್ಲೇಸ್ ಅಲ್ಲಿ ನಮ್ಗೆ ಅಲ್ಲಿ ಫ್ಯಾನ್ ಇರ್ಲಿಲ್ಲ, ಅಂದ್ರೆ ಅಷ್ಟು ಸೆಕೆಯಲ್ಲಿ ಕೂಡ ನಾವು ಅಷ್ಟು ಎಲ್ಲ ಹೋಗ್ತಾ ಇತ್ತು, ಬೆವರೆಲ್ಲ ಇಲ್ಲೆಲ್ಲ ತಲೆ ಎಲ್ಲ ಒದ್ದು, ಈಗನೂ ಒಣಗಿತ್ತು ತಲೆ. नो वे ಚಾನ್ಸ್ ಇಲ್ಲ, ನೋ ವೇ. ಅವಾಗೆಲ್ಲ ಒದ್ದೆ ಆಗಿ ಮತ್ತೆ ಇಲ್ಲೆಲ್ಲ ಬಂದು ನೀರೆಲ್ಲ ಮತ್ತೆ ಒಂದು ಡ್ರಮ್ ನೀರು ಹೋಗಿದೆ ಎಲ್ಲ ಸಿಂಗರ್ಸ್ ಸೇರಿ. 10 ಜನ ಸಿಂಗರ್ಸ್ ಇದ್ರು, 10 ಜನ ಎಲ್ಲ ಒಂದು ಬೆವರೆಲ್ಲ ಸೇರಿದೆ. ಒಂದು ಡ್ರಮ್ ಬೆವರು ಆಗ್ತದೆ, ಅದು ನಾನು ಲೆಕ್ಕಾಚಾರ ಮಾಡಿದೆ. ಹಾಗೆ ಅಷ್ಟು ದವದಲ್ಲಿ ಕೂಡ ಒಳ್ಳೊಳ್ಳೆ ಸಿಂಗರ್ಸ್ ಬಂದಿದ್ರು ಇವತ್ತು. ಅದ್ಭುತ, ಒಳ್ಳೊಳ್ಳೆ ಸಿಂಗರ್ಸ್. ಸೌಜನ್ಯದ್ದು ಮದುವೆ ಎಷ್ಟು ಗ್ರ್ಯಾಂಡ್ ಆಯ್ತು ಅಂದರೆ ಬಹಳ ಗ್ರ್ಯಾಂಡ್ ಆಯಿತು. ಅದ್ಭುತ ಸಿಂಗರ್ಸ್, ಬಹಳ ಖುಷಿ ಆಯ್ತು. ನಾವೆಲ್ಲ ಸೆಲ್ಫಿ ಎಲ್ಲ ತೆಗಿದ್ವಿ. ರಾಜೇಶ್ ಕೃಷ್ಣನ್ ಅವರದ್ದು ಒಂದು ತಂಡದಲ್ಲಿ ಹಾಡುವ ಒಬ್ಬರು ಗಾಯಕರು ಕೂಡ ಬಂದಿದ್ದರು. ಹಾಗೆಯೇ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಕೂಡ ಬಂದಿದ್ದರು. ಶರಣ್ಯ ಕಲ್ಲಡ್ಕ ಅದ್ಭುತ ಸೋಷಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವವರು, ಹಾಗೆ ಅದ್ಭುತ ಗಾಯಕರು, ಅವರೊಟ್ಟಿಗೆಲ್ಲ ಅವರ ಟೀಮೆಲ್ಲ ಬಂದಿತ್ತು ಇವತ್ತು. ಹಾಗೆ ಬಹಳ ಖುಷಿ ಆಯಿತು. ಹಾಗೆ ಇವತ್ತು ಧನ್ಯಕುಮಾರ್ ಇವತ್ತು ಒಂದು ಹಾಡಿ ಎಷ್ಟು ಜನರನ್ನು ಅವರು ಆಕರ್ಷಣೆ ಮಾಡಿದ್ದಂತೆ. ದ್ವಾಪರ ಎಲ್ಲ ಹಾಡುವಾಗ ಪ್ರಣಯ ಸಖಿಗಳು ತುಂಬ ಜನ ಬಂದರು. ಬಹಳ ಧನ್ಯಕುಮಾರ್ ಭಾರಿ ಹೇಳುವ ಹಾಗೆ ಅವರು ಅಲ್ಲಿ ಕುಣಿದ್ದಾರೆ, ಎಲ್ಲ ಚಾಟ್ ಎಲ್ಲ ಮಾಡಿದ್ದಾರೆ. ಇರಲಿ, ಅದು ಒಂದೊಂದು ಸಮಯಕ್ಕೆ ಒಂದೊಂದು ವರ್ಡ್ ಹೇಳ್ತೇನೆ ನಾನು, ಎಲ್ಲ ನೀವು ನಂಬೇಡಿ, ನಾನು ಹೇಳೋದೆಲ್ಲ ನಂಬೇಡಿ. ಒಂದೊಂದು ಸ್ವಲ್ಪ ನಂಬಿಕೆ ಇರಲಿ. ಹಾಗೆ ಇಷ್ಟೆಲ್ಲ ಅಂದರೆ ಬಹಳ ಬೇಸರ ಏನಂದರೆ ಸೌಜನ್ಯ ಅವರು ಇನ್ನು ಎಂತ ಹೇಳೋದು ಅಂದರೆ ಇನ್ನು ಅಂದರೆ ಒಳ್ಳೊಳ್ಳೆ ನಾವು ಸಾಂಗ್ ಎಲ್ಲ ಹಾಕ್ತಿದ್ವಿ. ನಿತಿನ್ ಅಣ್ಣ ತುಂಬ ಮಾತಾಡಿದ್ರು,
ಇವಾಗ ಇನ್ನೊಮ್ಮೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ನೋಡು. ನೀರುಂಟ ನೀರು ಸ್ವಲ್ಪ ನೀರು ಕುಡ್ದು ಮಾತಾಡಿ. ಮುಂದೆ ಹೇಳಿ. ಏನಂದ್ರೆ ತುಂಬ ಜನ ಬಂದಿದ್ರಿ ಲೈವ್ ವೀಕ್ಷಕರೆಲ್ಲ, ತುಂಬ ಜನರಲ್ಲಿ ಮಾತಾಡಲಿಕ್ಕೆ ಆಗಿರ್ಲಿಕ್ಕಿಲ್ಲ, ತಪ್ಪು ತಿಳ್ಕೊಳ್ಬೇಡಿ ಅಂತ ಅಷ್ಟೇ. ಆಯ್ತಾ ಅಷ್ಟೇ. ಮತ್ತೆ ಬೇಜಾರೇನಂದರೆ ಆಯಿತು, ಪ್ರೋಗ್ರಾಮ್ ಎಲ್ಲ ಆಯಿತು, ನಾವು ಮಿಡ್ಲಲ್ಲಿ ಎದ್ದುಕೊಂಡು ಹೋದದ್ದು ನನ್ನ ಊಟಕ್ಕೆ ಹೋಗುವ ಅಂತ ನೋಡುವಾಗ ಎಂತ ಹೇಳಿದ್ರು ಕರೆಕ್ಟಾಗಿ. ಅದು ಮಸ್ತ್ ಬೇಜಾರಾಯಿತು. 2 ಚಪಾತಿ ಪೂರಿ ತಿಂದು ಬಂದದ್ದು, ಮತ್ತೆ ಒಂದು ಐಸ್ ಕ್ರೀಮ್ ತಿಂದೆ ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಮಾಡುವ ಇದು ಹೇಗೆ ಅನಿಸ್ತು ಇವತ್ತಿನ ಮದುವೆ ಫಂಕ್ಷನ್ಸ್ ಎಲ್ಲ ಹೇಗಾಯ್ತು? ನೋಡಿ ಪ್ರತೀಕ್ಷಾ ಅವರೇ, ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮದುವೆ ಎಲ್ಲ ಭಾರಿ ಚಂದ ಆಯಿತು. ಈಗ ವಿಶೇಷತೆ ಏನು ಅಂದರೆ, ಎರಡೂ ಕಡೆಯ ಜನ ಇವತ್ತು ತುಂಬಿದ್ರು. ಅದರ ಜೊತೆಗೆ ಫೇಸ್ಬುಕ್ ಲೈವಿನ ಜನರು ಕೂಡ ಕಿಕ್ಕಿರಿದು ತುಂಬಿದ್ದು ಇವತ್ತಿನ ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಅಂದರೆ ಪ್ರತೀಕ್ಷಾ ಅವರೇ, ಇವತ್ತು ಮದುವೆಯಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು. ಮತ್ತು ಅವರು ಹುಡುಗರ ಕಡೆಯವರು ನಮ್ಮನ್ನೆಲ್ಲ ಕರೆದಿದ್ರು ಮನೆಗೆ. ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದುಗಡೆ ಸೌಂಡ್ ಎಲ್ಲ ಲೋಡ್ ಮಾಡಿ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಮುಂದೆ ಈಗ ಏನು ಅಂತ ಹೇಳಿ ಇನ್ನು ಮನೆಗೆ ಹೋಗಿ ಡಿಸೈಡ್ ಮಾಡಬೇಕು ಪ್ರತೀಕ್ಷಾ. ಏನು ಹಾಂ ಹೌದೌದೌದೌದು. ಮತ್ತೆ ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಮುಂದಿನ ವಾರ ನಾವೆಲ್ಲ ಕುಟುಂಬ ಸಂಸಾರ ಸಮೇತರಾಗಿ ಬರ್ತೇವೆ ಅಂತ ಅಲ್ಲಿ ಅವ್ರ ಹತ್ರ ಹೇಳಿ ಬಂದಿದ್ದೇವೆ. ಹಾಗೆ ಮುಂದಿನ ವಾರ ಖಂಡಿತವಾಗಿ ಇದಕ್ಕೆ ಏನಾದರೂ ಒಂದು ಹೋಗಿ ಬರಬೇಕು ಅಂತ ಅನ್ನುವಂಥ ಒಂದು ಡಿಸೈಡ್ ಮಾಡಿದ್ದೇವೆ ಪ್ರತೀಕ್ಷಾ. ಕ್ಯಾಮರಾಮ್ಯಾನು ಅದು ನಿಂಚ ಡಯರಿ ಇಂಗ್ಲಿಷ್ ಬಾರ್ಪೂಜೆ ಮ್ಯಾಥವಾಗಿ ಬರ್ತೇನೆ. ಓಕೆ, ಇದು ಕ್ಯಾಮರಾ ವುಮೆನ್ ಪ್ರತೀಕ್ಷಾ ಜೊತೆಗೆ ಮತ್ತೊಂದು ನಮ್ದು ಏನೋ ವಿಶೇಷ ಅಂದ್ರೆ ಗಾಡಿದ್ದು ನೋಡಿ, ನಾವೆಲ್ಲ ಕೂತ್ಕೊಂಡಿದ್ದೇವಲ್ಲ, ಸ್ಪೆಷಲ್ ಏನಂದ್ರೆ ಕೂತ್ಕೊಂಡು ಸೀಟನ್ನ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದೇವೆ. ತೋರಿಸಿ. ಹೌದೌದು, ಇಲ್ಲ ನೋಡಿ, ಅದು ಬ್ಯಾಕ್ ಸೀಟ್ ಆಯ್ತಾ ಗೈಸ್. ಇವತ್ತಿನ ಲಾಗ್ ಹೇಗಿತ್ತು? ಚೆನ್ನಾಗಿತ್ತ? ನಮ್ಮ ಸೌಜನ್ಯಕ್ಕನ ಮದುವೆಯ ಲಾಗ್ ಇದು. ತುಂಬ ಮಾಡಲಿಕ್ಕಾಗಲಿಲ್ಲ, ಬರುವಾಗ ಕೂಡ ಸ್ವಲ್ಪ ಲಾಗ್ ಮಾಡಿದೆ ಅಷ್ಟೇ. ತುಂಬ ಸುಸ್ತಾಗಿತ್ತು, ಜ್ವರ ಬೇರೆ ಬರ್ತಾಯಿತ್ತು. ಸೊ ಹಾಗೆ ರೂಮಿಗೆಲ್ಲ ರೀಚ್ ಆಗಿ ಆಯಿತು ನಾವಿವಾಗ. ಹಾಗೆ ಲಾಗ್ ಕೊನೆ ತನಕ ನೋಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಟೇಕ್ ಕೇರ್, ಬೈ ಬೈ.